ಒಂದು 5 ವಾರ ಬಂದು ಪೂಜೆ ಮಾಡಿಸಿ ಅಂತ ಹೇಳಿದ್ರು. ಒಂದು 2 ವಾರ ಬಂದಿದ್ವಿ, ತೀರ್ಥ ಸ್ನಾನ ಮಾಡಿಸಿದ್ವಿ. ಮಗುಗೆ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಇವಾಗ ಕಣ್ದೃಷ್ಟಿ ಒಂಥರ ನಾವು ಕರೆದ್ರೆ ನೋಡೋದು, ಹೆಸರು ಕರೆದ್ರೆ ನೋಡೋದೆಲ್ಲ ಮಾಡುತ್ತೆ. ಸೊ ಹಿಂಗೆ ಇನ್ನೊಂದು 3 ವಾರ ಬಂದು ನೋಡೋಣ ಇದು ಪವಾಡ ಏನು ಅಂತ. ದೇವ್ರನ್ನ ಆ್ಯಕ್ಚುಲಿ ನಂಬಬೇಕು, ಇದು ಪವಾಡ ಏನು ಅಂತ ತಿಳ್ಕೊಂಡು 4-5 ಜನ ನಮ್ಮನ್ನು ನೋಡಿ ವಾಪಸ್ ಅವ್ರಿಗೆ ಬರಬೇಕು. ದೇವ್ರದ್ದು ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಬೇಕು ಅಂತ ನಾವು ಬರ್ತಾ ಇರ್ತೀವಿ. ತೀರ್ಥ ಸ್ನಾನ ನಡೀತಾ ಇರುತ್ತೆ, ಮತ್ತು ದೀಪ ಹಾಕ್ತೀವಿ, ದೀಪ ಅಂಟಿಸ್ತಿರ್ತೀವಿ, ಕೆಲವು ಉಣ್ ಸೇವೆ ಮಾಡ್ತಿರ್ತಾರೆ. ಅದೆಲ್ಲ ನೋಡಿ ಒಂಥರ ಖುಷಿ ಆಗುತ್ತೆ, ಒಂದು ಪಾಸಿಟಿವ್ ವೈಬ್ಸ್. ಮುಂಚೆ ತೋರಿಸಿದ್ವಿ ತುಂಬ ಮೆಡಿಕಲ್ ರಿಲೇಟೆಡು ಮತ್ತು ಆಯುರ್ವೇದಿಕ್ ರಿಲೇಟೆಡು ಎಲ್ಲ ಕಡೆನೂ ತೋರಿಸಿದ್ವಿ, ಎಲ್ಲ ಮಾಡಿದ್ವಿ. ಬಟ್ ತುಂಬ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ವಿ. ಆದ್ರೂ ಮಗುದು ಏನೋ ಅಷ್ಟು ಇಂಪ್ರೂವ್ಮೆಂಟ್ಸ್ ಅನಿಸ್ತಿರಲಿಲ್ಲ. ಬಟ್ ಇನ್ನೊಂದು 2 ವಾರ ಬಂದು ತೀರ್ಥ ಸ್ನಾನ ಮಾಡಿದ್ಮೇಲೆ ನಾನೇ ಹೇಳಿದ್ನಲ್ಲ, ಹೆಸರು ಕಟ್ಟಿದ ತಕ್ಷಣ ಸ್ವಲ್ಪ ದೃಷ್ಟಿ ಇಟ್ಟು ಆ ಕಡೆ ನೋಡುತ್ತೆ, ಒಂದು ಸ್ವಲ್ಪ ಮೈ ಬಂದಂಗೆ ಚೆನ್ನಾಗಿ ಅನಿಸುತ್ತೆ. ನೆಗೆಟಿವ್ ಮಾತ್ರದಷ್ಟೇ ನಾವು ಅದೆಲ್ಲ ನಮ್ಮ ಮನಸ್ಸಲ್ಲಿರೋದು. ಪಾಸಿಟಿವ್ ವೈಬ್ಸು ನೆಗೆಟಿವ್ ವೈಬ್ಸ್ ಅಂತ ಎರಡೂ ಇರುತ್ತೆ. ಕೆಲವರು ತುಂಬ ದೇವ್ರನ್ನ ನಂಬ್ತಾರೆ. ಇವಾಗ ನಾನು ಹೇಳ್ಬೇಕಾದ್ರೆ ನಾನು ತುಂಬ ದೇವ್ರನ್ನ ನಂಬ್ತೀನಿ. ಹಂಗೆ ನನ್ನ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ದೇವ್ರನ್ನೇ ನಂಬೋದಿಲ್ಲ ಅಂತಿರ್ತಾರೆ. ಏನು ಕುಂಕುಮ ಇಟ್ಕೊಂತೀಯ, ಏನು ಅರ್ಶನ ಇಟ್ಕೊಂತೀಯ ಅಂತ. ಅಂದ್ರೂ ಆ ದೇವರು ಅಂತ ಅದೊಂದು ಟ್ರೆಡಿಷನಲ್ ನಡ್ಸ್ಕೊಂಡು ಬರ್ತಾ ಇರ್ತಾರೆ, ಹಿಂದಿನ ಕಾಲದಿಂದ ನಡ್ಸ್ಕೊಂಡು ಬರ್ತಾ ಇರ್ತಾರೆ. ಆ ಥರ ಇವಳು ಅಷ್ಟೇ ತುಂಬ ನಂಬ್ತೀವಿ ನಾವು ದೇವ್ರನ್ನ. ಪ್ರತಿ ಆಷಾಢ ಶುಕ್ರವಾರ ಬನಶಂಕರಮ್ಮಂಗೆ ಯಾವಾಗಲೂ ನಿಂಬೆಹಣ್ಣು ದೀಪ ಎಲ್ಲ ಅಂಟಿಸ್ತಾ ಇದ್ವಿ. ಅದೇ ಥರ ಇಲ್ಲೂ ದೀಪ ಎಲ್ಲ ಅಂಟಿಸಿ ಇನ್ನು ಕೆಲವು ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ಆಚರಣೆ ಮಾಡ್ತಾರೆ. ಅದನ್ನು ಫಾಲೋ ಮಾಡ್ತು ಅಂತಂದರೆ ಅದೊಂದು ಪಾಸಿಟಿವ್ ವೈಬ್ಸ್. ನಮಗೆ ಆ ದೇವಿ ಶಕ್ತಿ ಕೊಡ್ತಾ ಇದ್ರಲ್ಲ, ಅದೊಂದು ಪಾಸಿಟಿವ್ ವೈಬ್ಸ್ ಬರ್ತಾರೆ.